ಭಾರಿ ವಾಹನ ಚಾಲಕರ ತರಬೇತಿ ಸಂಸ್ಥೆ ಕಲಬುರಗಿ ಅಂತ. ಇದು ಎಲ್ಲಿಗೆ ಅಂತಂದ್ರೆ ಡಬ್ರಾಬಾದ್ ಕ್ರಾಸ್ ದಿಂದ ಈ ಸಿಂದಗಿ ಬಿ ಎನ್ನುವ ಗ್ರಾಮದ ಆಸುಪಾಸಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದು ಸರ್ಕಾರಿ ಸಂಸ್ಥೆ. ಇಲ್ಲಿ ಭ್ರಷ್ಟಾಚಾರದ ಸುಟ್ಟು ವಾಸನೆ ಬರ್ತಾ ಇದೆ. ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರೋದೇ ಇಲ್ವಂತೆ. ಸುಮಾರು ಫೆಬ್ರವರಿಯಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ಫೆಬ್ರವರಿಯಲ್ಲಿ ಟ್ರೈನಿಂಗ್ ಪ್ರಾರಂಭ ಆಗಿದೆ. ಆದ್ರೆ ಇವತ್ತು ಅಭ್ಯರ್ಥಿಗಳು ರೊಚ್ಚಿಗೆದ್ದು ಕರೆ ಮಾಡಿದ್ದಾರೆ. ಇಲ್ಲಿ ಬರ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೇವಲ ಕಲಬುರಗಿ ಜಿಲ್ಲೆಯವರಲ್ಲ. ಕಲಬುರಗಿ, ಬೀದರು, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ವಿಜಯನಗರ ಅಂದ್ರೆ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಬಂದು ಒಂದು ದಿನದ ಪುನರ್ಚೇತನಾ ಶಿಬಿರದಲ್ಲಿ ಪಾಲ್ಗೊಳ್ತಾರೆ. ಗೇಟ್ ಹತ್ರ ನಿಂತಿದ್ದೀವಿ. ವಾಚ್ಮನ್ ರಬಾಬ್ ಆಗ್ತಿದ್ದಾನೆ ಸರ್. ವಾಚ್ಮನ್ ಕೂಡ ಇದು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ವಾಚ್ಮನ್ ರಬಾಬ್ ಆಗ್ತಿದ್ದಾನೆ. ಅವ್ರು ಯಾರೋ 3 ಬಂದಿದ್ದಾರಂತೆ. ಅವರು ಮೇಡಮ್ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. 800 ರೂಪಾಯಿ ಕೊಡಲೇಬೇಕು. 800 ರೂಪಾಯಿ ಕೊಡಲ್ಲ ಅಂದ್ರೆ ಲೈಸೆನ್ಸ್ ನಡಿ ಬೇಡ ಅಂತೇಳಿ ಬಿಸಾಕ್ತಿದ್ದಾರೆ. ಲೈಸೆನ್ಸ್ ಬಿಸಾಕ್ತಿದ್ದಾರೆ. ನಮ್ಮ ಜೀವನಕ್ಕೆ ಆಧಾರನೇ ಅದು. ಅದನ್ನು ಬಿಸಾಕ್ತಿದ್ದಾರೆ. ಮತ್ತು ಅವ್ರಿಗೆ ಮೇಡಮ್ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಕರೆದ್ರೆ 11:30 12 ಗಂಟೆಗೆ ಬಂದಿದ್ದಾರೆ. ಮೊನ್ನೆ ಯಾರೋ 10 ಗಂಟೆಗೆ ಬಂದರೆ ಗೇಟಿಂದ ಹೊರಗೆ ಹಾಕಿದ್ದಾರೆ ಅಂತ. ಟೈಮಿಂಗ್ ಆಗಿದೆ, ನೀವು ಹೋಗ್ರಿ ಒಳಗೆ ಬರಂಗಿಲ್ಲ ಅಂತೇಳಿ. ಇವಾಗ ನಿಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ ಸರ್? ಹಾಂ ಸರ್. ಈ ನಿಮ್ಮ ಹತ್ರ ಎಷ್ಟು ತೊಗೊಂಡಿದ್ರು ಸರ್ ಫೀಸ್? 500 ರೂಪಾಯಿ ತೊಗೊಂಡ್ರು ಸರ್. ಅದಕ್ಕೆ ಏನೋ ರಿಸಿಪ್ಟ್ ಕೊಟ್ಟಿದ್ದಾರೆ? ಏನು ರಿಸಿಪ್ಟ್ ಇಲ್ಲ ಸರ್, ಏನಿಲ್ಲ. ಒಳಗೆ ಹಾಕಿದ್ದಾರೆ, 500 ರೂಪಾಯಿ ತಗೊಂಡಿದ್ದಾರೆ, ಒಂದು ರೈಸ್ ಕೊಟ್ಟಿದ್ದಾರೆ, ಆಯ್ತು. ಮತ್ತು ಹೊರಗೆ ದಬ್ತಿದ್ದಾರೆ ಡೈರೆಕ್ಟ್. 11 ಗಂಟೆವರೆಗೆ ಅದು ಒಳಗೆ ಬಿಟ್ಟಿಲ್ಲ ಸರ್. ನನ್ನ ರಬಾಬು 500 ರೂಪಾಯಿ ಈ ತರಬೇತಿ ಶಿಬಿರದ ಚಾರ್ಜ್ ಅಂತ, ಸರ್ಕಾರಿ ಚಾರ್ಜ್ 500 ರೂಪಾಯಿ. 500 ರೂಪಾಯಿ ಇದೇನೋ, ಕೆಲವು ಜನ 260 ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು 800 ರೂಪಾಯಿ ಅಂತೂ ಇಲ್ಲಿ ಸಾರ್ವಜನಿಕರಿಂದ, ಅಭ್ಯರ್ಥಿಗಳಿಂದ ಲೂಟಿ ಮಾಡ್ತಿರ್ತಕ್ಕಂಥ ಕೆಲಸ ಏಜೆಂಟ್ಗಳು ಮಾಡ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅಥವಾ ಏಜೆಂಟ್ಗಳು 800 ರೂಪಾಯಿ ತೆಗೆದುಕೊಂಡು ಹೋದಾದ್ಮೇಲೆ ನೀವು ಅಭ್ಯರ್ಥಿಗಳಿಂದ ಯಾಕೆ ದುಡ್ಡನ್ನ ಕಲೆಕ್ಟ್ ಮಾಡೋದಿಲ್ಲ? ಇದರ ಅರ್ಥ ನೀವು ಏಜೆಂಟ್ಗಳನ್ನ ಬಿಟ್ಟಿದ್ದೀರಿ ಅಂತ ಅರ್ಥ. ದುಡ್ಡು ಗೌರ್ಮೆಂಟ್ ದುಡ್ಡು ಬೋರ್ಡಲ್ಲಿ 500 ರೂಪಾಯಿ ಹಾಕಿದ್ದಾರೆ. 500 ರೂಪಾಯಿಗೆ 800 ರೂಪಾಯಿ ಬ್ರೋಕರ್ ಮುಖಾಂತರ ವಸೂಲಿ ಮಾಡ್ತಿದ್ದಾರೆ. ಆಮೇಲೆ ಒಳಗಡೆ ಬಂದಮೇಲೆ ನಮ್ಗೆ ಯಾವುದೇ ಟ್ರೈನಿಂಗ್ ಕೊಟ್ಟಿಲ್ಲ, ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸುಮ್ಮನೆ ಕ್ವಶನ್ ಪೇಪರ್ ಕೊಟ್ಟು ನಮ್ಮ ಇಷ್ಟ ಪ್ರಕಾರ ತೊಗೊಂಡಿದ್ದಾರೆ. ತೊಗೊಂಡ್ಬಿಟ್ಟು ಸಾಯಂಕಾಲ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಮತ್ತು ಹಾಗೆ ಊಟ ವ್ಯವಸ್ಥೆ ಸರಿಯಾಗಿಲ್ಲ, ಎಲ್ಲ ಅವ್ಯವಹಾರ ನಡೀತಾ ಇದೆ, ಚೆನ್ನಾಗಿಲ್ಲ. ಒಟ್ಟು ಲೂಟಿ ಮಾಡುವ ಕೆಲಸ ಅಂಜದೆ ಅಳುಕದೆ ನಿರ್ಭಯವಾಗಿ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಇನ್ನು ಅಲ್ಲಿರ್ತಕ್ಕಂಥ ಮಹಾಪುರುಷರಾಗಿರ್ತಕ್ಕಂಥ ಪ್ರಾಂಶುಪಾಲರು ಏನು ಉತ್ತರ ನೀಡ್ತಾರೆ ಅಂದ್ರೆ ನಮ್ಮ ಜಿಲ್ಲಾ ವರದಿಗಾರರಿಗೆ, ನನಗೆ ಅಲ್ಲಿರ್ತಕ್ಕಂಥ ಹೊರಗಿನ ವಿಚಾರ ನನಗೆ ಗೊತ್ತಿಲ್ಲ. ಅವ್ರು ಬಂದಿಲ್ಲ, ಮೊದಲನೇದಾಗಿ ಬಂದೇ ಇಲ್ಲ ಅಂತ. ಎಷ್ಟೋ ಸಮಯ ಆದ್ಮೇಲೆ ಬಂದಿದ್ದಾರೆ. ಅವ್ರು ಕೂತ್ಕೊಂಡಿರ್ತಕ್ಕಂಥ ಯಾಂಗಲ್ ನೋಡ್ಕೊಳ್ಳಿ, ಯಾವ ರೀತಿ ಕೂತ್ಕೊಂಡಿದ್ದಾರೆ, ಅವ್ರು ಮಾತನಾಡ್ತಿರ್ತಕ್ಕಂಥ ಶೈಲಿಯನ್ನ ನೋಡ್ಕೊಳ್ಳಿ. ಇನ್ನು ಅವ್ರ ಉತ್ತರವನ್ನು ಯಾವ ರೀತಿಯಾಗಿ ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಆ ಮಳ್ಳರ್ತರ ವರ್ತನೆ ಮಾಡ್ತಾರಲ್ಲ, ಮಳ್ಳಿ ಮಂಚಿಕೆ ಎಷ್ಟು ಕಾಲು ಅಂತ ಹೇಳಿದ್ರೆ 3 ಮತ್ತೊಂದು ಅಂತ ಹೇಳಿದ್ರಂತೆ. ಈ ಪ್ರಾಂಶುಪಾಲರ ಕತೆ, ಈ ಸಿಬ್ಬಂದಿಗಳ ಕತೆ. ಇನ್ನು ಸಿಬ್ಬಂದಿಗಳ ಕೇಳಿದ್ರೆ ಯಾಕೆ 500 ರೂಪಾಯಿ ತಗೋತಾ ಇದ್ರಿ, ರಿಸಿಪ್ಟ್ ಕೊಡ್ರಿ ಅಂತ ಕೇಳಿದ್ರೆ ನಮ್ಗೆ ಏನ್ ಕೇಳ್ಬಿಡಿ, ಅಲ್ಲಿ ಪ್ರಾಂಶುಪಾಲ ಹತ್ರ ಕೇಳ್ಕೊಡ್ರಿ ಅಂತ ಹೇಳ್ತಾರೆ. ಪ್ರಾಂಶುಪಾಲರಿಗೆ ಕೇಳಿದ್ರೆ ಅವ್ರಿಗೆ ಏನು, ನನಗೇನು ಗೊತ್ತಿಲ್ಲ ಸಾರ್, ಹೊರಗಿನ ವಿಚಾರ ನನಗೆ ಏನ್ ಗೊತ್ತಿಲ್ಲ, ನಮ್ಮ ಹತ್ರ ರಿಸಿಪ್ಟ್ ಇದೆ, ಅದು ಇದೆ. ರಿಸಿಪ್ಟ್ ಇದ್ರೆ ಕೊಡ್ಬೇಕಲ್ರಿ ಪ್ರಾಂಶುಪಾಲರೇ. ಇಲ್ಲ ಮೇಡಮ್, ಅಲ್ರಿ ಮೇಡಮ್ ಅವ್ರು ಅಷ್ಟೊಂದು ಕಂಪ್ಲೇಂಟ್ಸ್ ಕೊಡ್ಲಿಕ್ಕೆ ವಿಡಿಯೋ ಮಾಡ್ಬೇಡ ಅಂದ್ರೆ ಹೆಂಗ್ರಿ? ಅಲ್ಲ ಸರ್ ಇಲ್ಲೇ ಅಲ್ರಿ, ನಾ ಯಾರ ಜೊತೆ ಮಾತಾಡ್ರಿ? ಅಲ್ಲಿ ಇಲ್ಲೇ ಅಲ್ರಿ ಸರ್, ಇಲ್ಲಲ್ರಿ ಅಲ್ಲಿ ಸರ್, ಇಲ್ರಿ ಅಲ್ಲಿ ಇಲ್ರಿ ಸರ್, ಇಲ್ರಿ ಅಲ್ಲಿ ಸರ್ ಇಲ್ರಿ ಮೇಡಮ್ ಅವ್ರೆ, ಸರ್ ಇಲ್ರಿ. ನೀವು ನನ್ನ ಇನ್ಸ್ಟ್ರೂಮೆಂಟ್ ಕೈ ಹಚ್ಚಪ್ಲ ಇಲ್ಲ ಸರ್. ನೀವು ನನ್ನ ಇನ್ಸ್ಟ್ರೂಮೆಂಟ್ ಬಳಿ ಕೈ ಹಚ್ಚಪ್ಲ ಇಲ್ರಿ. ಅಲ್ಲಲ್ರಿ ಅವರು ಅಲಿಗೇಷನ್ಸ್ ಮಾಡ್ಲಿಕತ್ತಾರ. 300 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಸರ್ಟಿಫಿಕೇಟ್ ಕೊಡಾಕತ್ತಿರತ್ತ. ಯಾವುದೇ ಟ್ರೈನಿಂಗ್ ಇಲ್ಲತ್ತ, ಊಟ ಇಲ್ಲತ್ತ, ನೀರು ಇಲ್ಲತ್ತ ಹೇಳಿ ಬೆಳಿಗ್ಗೆ ಕೊಟ್ಟಿರತ್ತ ಹೇಳ್ತಾ ಇದಾರಲ್ರಿ ಮೇಡಮ್ ಅವ್ರೆ ಅವರು. ಇವಾಗ ನಾವು ಬಂದ ಮೇಲೆ ನೀವು ಕೊಡಾಕತ್ತೀರ ಅಂತ ಹೇಳ್ತಾ ಇದಾರೆ ಅವರು. ಸರ್ಕಾರಿ ಆಸ್ತಿ ಅಥವಾ ಸರ್ಕಾರಿ ಸಂಸ್ಥೆಗಳು ಅದೇ ನಿಮ್ ತಂದೆಯವರು ಅನ್ಕೊಂಡಿದ್ದೀರಾ? ನಿಮ್ ಸ್ವತಃ ಆಸ್ತಿಗಳಂತ ಅನ್ಕೊಂಡಿದ್ದೀರಾ? ಹೇಗೆ? ನೀವು ಸಾರ್ವಜನಿಕರ ಸೇವಕರಷ್ಟೇ. ಆ ಸೇವೆಯನ್ನ ಮಾಡೋದಕ್ಕೆ ನಿಮ್ಮನ್ನ ಸರ್ಕಾರ ಅಲ್ಲಿ ನೇಮಕ ಮಾಡಿದೆ. ಅದನ್ನ ಬಿಟ್ಟು ನೀವು ಆ ಸಂಸ್ಥೆಯ ಓನರ್ ರೀತಿಯಾಗಿ ಟಾಟಾ ಬಿರ್ಲಾ ತರ ವರ್ತನೆ ಮಾಡ್ತಾ ಇದ್ದೀರಿ. ಇದು ನಾಚಿಕೆ ಬರಲ್ಲ ನಿಮ್ಗೆ? ಇದು ನಾಚಿಕೆ ಆಗಲ್ವಾ ನಿಮ್ಗೆ? ಫೆಬ್ರವರಿಯಲ್ಲಿ ಪ್ರಾರಂಭ ಆಗಿದೆ. ಒಂದು ಅಭ್ಯರ್ಥಿಯಿಂದ ಸರಿಸುಮಾರು 500 ರೂಪಾಯಿ ತೆಗೆದುಕೊಂಡರೂ ಕೂಡ ಇದು ಪ್ರಾಂಶುಪಾಲರ ಹೇಳುವ ಮಾತು, ಇನ್ನು ಅಭ್ಯರ್ಥಿಗಳು ಹೇಳುವ ಮಾತು. ಇವೆಲ್ಲವನ್ನ ಸೇರಿಸಿದರೆ ಒಟ್ಟೊಟ್ಟಾಗಿ ದಿನ ಬೆಳಗಾದ್ರೆ 1 ಲಕ್ಷ ರೂಪಾಯಿ ಟರ್ನರ್ ಆಗುತ್ತೆ. ಅಲ್ಲಿ 1 ಲಕ್ಷ ರೂಪಾಯಿ ಆದ್ರೆ 8 ತಿಂಗಳಲ್ಲಿ ಎಷ್ಟು ದುಡ್ಡು ಆಗಬಹುದು? ಕೋಟಿ ರೂಪಾಯಿ ದುಡ್ಡುಗಳನ್ನ ಲೂಟಿ ಮಾಡಿದ್ದಾರೆ. ಲೂಟಿ ಆಗಿದೆ ಇಲ್ಲಿ. ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಬೇಕಾಗಿದೆ. ಲೂಟಿ ಆಗಿದೆಯೋ ಬಿಟ್ಟಿರೋ ಬೇಡ. ನೀವು ಆ ಸಂಸ್ಥೆಯ ಪ್ರಾಂಶುಪಾಲರಾಗಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಎಷ್ಟೋ ಅಭ್ಯರ್ಥಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ವಿ.
ಸಾರ್ ಟ್ರೈನಿಂಗ್ ಬಿಡಿ ಸಾರ್, ದುಡ್ಡು ಲೂಟಿ ಮಾಡ್ತಿದ್ದಾರೆ, ಸರಿಯಾಗಿ ಊಟ ಇಲ್ಲ, ಅಡಿಗೆ ಮಾಡ್ತಿರ್ತಕ್ಕಂಥ ಕೋಣೆ ತಿಪ್ಪೆಗುಂಡಿ ಆಗಿದೆ. ಆ ತಿಪ್ಪೆಗುಂಡಿಯಲ್ಲಿ ಆ ಅನ್ನವನ್ನ ಮಾಡಿ ನಮಗೆ ಉಳಿಸ್ತಿರ್ತಕ್ಕಂಥ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ. ಸೊ ಇದರ ಅರ್ಥ ಏನು ಅಂತಂದ್ರೆ ಮಾನವೀಯತೆಯನ್ನ ಮರೆತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಸಾರ್ವಜನಿಕರ ಅಭಿವೃದ್ಧಿಗಾಗಿಯೇ ಅಂತ ಸಾಕಷ್ಟು ಯೋಜನೆಗಳಿದ್ದಾವೆ, ಸಾಕಷ್ಟು ಸ್ಕೀಮ್ಗಳು ಕೂಡ ಇದ್ದಾವೆ. ಅದರಿಂದ ಸಾಕಷ್ಟು ಸಾರ್ವಜನಿಕರು ಬೆನಿಫಿಟ್ ಕೂಡ ಪಡ್ಕೊಂತಾರೆ. ಆದ್ರೆ ಕೆಲವು ಪ್ರತಿಶತ ಯೋಜನೆಗಳು ಕೆಲವು ಹೊತ್ತಿನ ನಂತರ ಆ ಯೋಜನೆಗಳಲ್ಲಿ ಭ್ರಷ್ಟಾಚಾರದ ಸುಟ್ಟು ವಾಸನೆಗಳಿಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂಥದ್ದೇ ಒಂದು ಭ್ರಷ್ಟಾಚಾರದ ಬೆನ್ನು ಹೊತ್ತಿ ಇವತ್ತಿನ ಸಂಚಿಕೆಯನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಭಾರಿ ವಾಹನ ಚಾಲಕರ ತರಬೇತಿ ಸಂಸ್ಥೆ ಕಲಬುರ್ಗಿ ಅಂತ. ಇದು ಎಲ್ಲಿದೆ ಅಂತಂದ್ರೆ ಡಬ್ರಾಬಾದ್ ಕ್ರಾಸ್ ದಿಂದ ಈ ಸಿಂದಗಿ ಬಿ ಎನ್ನುವ ಗ್ರಾಮದ ಆಸುಪಾಸಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದು ಸರ್ಕಾರಿ ಸಂಸ್ಥೆ. ಇಲ್ಲಿ ಭ್ರಷ್ಟಾಚಾರದ ಸುಟ್ಟು ವಾಸನೆ ಬರ್ತಾ ಇದೆ. ಇದರ ಬೆನ್ನ ಹಿಂದೆ ಯಾರು ಬಿದ್ದಿರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಕೈಗೆ ಸಿಕ್ಕಿರ್ತಕ್ಕಂಥ ಸಾಕಷ್ಟು ದಾಖಲಾತಿಗಳು ನೋಡಿದ್ರೆ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಹಗರಣ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಒಂದು ಭಾರಿ ವಾಹನ ಚಾಲಕರ ತರಬೇತಿ ಸಂಸ್ಥೆ ಕಲಬುರಗಿಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ನಿಮಗೆ. ಈ ಸಂಸ್ಥೆಗಳು ಎಲ್ಲ ರಾಜ್ಯಗಳಲ್ಲಿದ್ದಾವೆ. ಇನ್ನು ಒಂದು ವಿಭಾಗದಲ್ಲಿ ಮಾಡಿರ್ತಾರೆ. ಈ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಒಂದು ವಾಹನ ಚಾಲಕರಿಗಾಗಿ, ಭಾರಿ ವಾಹನ ಚಾಲಕರಿಗಾಗಿ ಅಂದ್ರೆ ಈ ಟ್ರಕ್ ಡ್ರೈವರ್ಗಳಾಗಿರ್ಬೋದು, ಬಸ್ ಡ್ರೈವರ್ಗಳಾಗಿರ್ಬೋದು, ಲಾರಿ ವಾಹನ ಚಾಲಕರಾಗಿರ್ಬೋದು, ಇಂಥವರಿಗೆ ಈ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡ್ಬೇಕಾಗಿರುತ್ತಲ್ಲ, ಅಂತವರಿಗೆ ಪುನರ್ಚೇತನಾ ಶಿಬಿರ ಅಂತ ಟ್ರೈನಿಂಗ್ ಅನ್ನ ಕೊಡ್ತಾರೆ ಈ ಸಂಸ್ಥೆಯಲ್ಲಿ. ನಿರ್ಬೆಳಗಾದ್ರೆ ಸುಮಾರು 100, 200, 300 ಅಭ್ಯರ್ಥಿಗಳನ್ನ ಈ ಸಂಸ್ಥೆಯಿಂದ ಟ್ರೈನಿಂಗ್ ಅನ್ನ ಪಡೆದುಕೊಂಡು ಸರ್ಟಿಫಿಕೇಟ್ ಸಹ ನೀಡ್ತಾರೆ. ಈ ಸರ್ಟಿಫಿಕೇಟ್ ಅನ್ನ ನೀವು ನೋಡ್ಬೋದು, ನನ್ನ ಬಲಭಾಗದಲ್ಲಿ ಎಡಭಾಗದಲ್ಲಿ ನೀವು ನೋಡ್ಬೋದು. ಈ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಸಂಜೆ ಹೊತ್ತಿನಲ್ಲಿ. ಆದ್ರೆ ಇದರಲ್ಲಿ ಯಾವ ರೀತಿಯಾಗಿ ಹಗರಣದ ವಾಸನೆ ಬರ್ತಾ ಇದೆ ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತೇನೆ. ಮೊದಲನೇದಾಗಿ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರೋದೇ ಇಲ್ವಂತೆ. ಸುಮಾರು ಫೆಬ್ರವರಿಯಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ, ಫೆಬ್ರವರಿಯಲ್ಲಿ ಟ್ರೈನಿಂಗ್ ಪ್ರಾರಂಭ ಆಗಿದೆ. ಆದ್ರೆ ಇವತ್ತು ಅಭ್ಯರ್ಥಿಗಳು ರೊಚ್ಚಿಗೆದ್ದು ಕರೆ ಮಾಡಿದ್ದಾರೆ. ಇಲ್ಲಿ ಬರ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೇವಲ ಕಲಬುರಗಿ ಜಿಲ್ಲೆಯವರಲ್ಲ, ಕಲಬುರಗಿ, ಬೀದರು, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ವಿಜಯನಗರ ಅಂದ್ರೆ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಬಂದು ಒಂದು ದಿನದ ಪುನರ್ಚೇತನಾ ಶಿಬಿರದಲ್ಲಿ ಪಾಲ್ಗೊಳ್ತಾರೆ. ಈ ಪುನರ್ಚೇತನಾ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳು ಕೊಡಬೇಕು ಈ ಸಂಸ್ಥೆಯವರು, ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಮಾಡಬೇಕು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡಬೇಕು. ಈ ಸಂಸ್ಥೆಯಲ್ಲಿ ಆ ಎಲ್ಲವೂ ಕೂಡ ಮಂಗಮಾಯವಾಗಿದೆ, ಕಾಣಿಸ್ತಾ ಇಲ್ಲ. ಮೊದಲನೇದಾಗಿ ಏನಾಗುತ್ತೆ ಅಂತಂದ್ರೆ ಅಭ್ಯರ್ಥಿಗಳು ಹೇಳಿರ್ತಕ್ಕಂಥ ಮಾತನ್ನ ನಿಮ್ಗೆ ಹೇಳ್ತೇನೆ. ಇಲ್ಲಿ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಜನ ಮಾತಾಡಿದ್ದಾರೆ. ಅವರು ಹೇಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ ಸಿಬ್ಬಂದಿಗಳಿಗೆ ಅಂತ ನೀವು ನೋಡುವಂತ್ರಿ. ಆದ್ರೆ ಮೊದಲಿಗೆ ಬಂದಿರತಕ್ಕಂತ ಅಭ್ಯರ್ಥಿಗಳನ್ನ ಗೇಟಿನ ಒಳಗಡೆ ಬಿಡಬೇಕು ಅಂತಂದ್ರೆ ಒಬ್ಬ ಅಭ್ಯರ್ಥಿ 800 ರೂಪಾಯಿ ಕೊಡ್ಬೇಕಂತೆ. ಈ 800 ರೂಪಾಯಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಯಾರು ಬರ್ತಾರೆ ಅಂತ ಕೇಳಿದ್ರೆ ಬ್ರೋಕರ್ ಬರ್ತಾನೆ, ಏಜೆಂಟ್ಗಳು ಬರ್ತಾರೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏಜೆಂಟ್ ಅಂತಾರೆ, ಮುಖದ ಮೇಲೆ ಹೇಳ್ಬೇಕಾಗತ್ತೆ ನಿಮ್ಗೆ. ಯಾಕೆ ಅಂತ ಕೇಳಿದ್ರೆ ನೀವು ಹೇಳದೆ ಅಲ್ಲಿ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸಂಸ್ಥೆಯ ಆಸುಪಾಸಿನಲ್ಲಿ ಬಂದು 800 ರೂಪಾಯಿ ಹೇಳ್ತಾರೆ. ಇವತ್ತಿನ ಅಭ್ಯರ್ಥಿಗಳು ರೊಚ್ಚಿಗೆದ್ದು ಏನ್ ಮಾಡ್ತಾರೆ ಅಂತಂದ್ರೆ 10 ಗಂಟೆಗೆ ಇರ್ತಕ್ಕಂಥ ತರಬೇತಿಯ ಸಮಯ 10 ಗಂಟೆಯಿಂದ 5 ಗಂಟೆವರೆಗೆ. ಆದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಎಷ್ಟು ಗಂಟೆಗೆ ಬರ್ತಾರೆ ಅಂತಂದ್ರೆ 11:11ವರೆಗೆ ಬರ್ತಾರಂತೆ. ಬಂದಾದ್ಮೇಲೆ ಅಲ್ಲಿರ್ತಕ್ಕಂಥ ಮೇಡಮ್ ಅವರಿಗೆ ಈ ಒಂದು ಶಿಫಾರಸನ್ನ ಮಾಡ್ತಾರೆ. ಮೇಡಮ್ ಅವ್ರು ನೋಡಿ 800 ರೂಪಾಯಿ ಕೇಳ್ತಾರೆ, ಇವರು ಯಾರೋ ಬಂದು ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ಎಲ್ಲಿ ಸಿಕ್ಕಿ ಬೀಳ್ತೀನಿ ಅನ್ನೋ ಕಾರಣಕ್ಕಾಗಿ ಮತ್ತೆಲ್ಲ 500 ರೂಪಾಯಿ ಹೇಳ್ತಾರಂತೆ. 500 ರೂಪಾಯಿ ಈ ತರಬೇತಿ ಶಿಬಿರದ ಚಾರ್ಜ್ ಅಂತೆ, ಸರ್ಕಾರಿ ಚಾರ್ಜ್ 500 ರೂಪಾಯಿ. 500 ರೂಪಾಯಿ ಇದೇನೋ, ಕೆಲವು ಜನ 260 ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು 800 ರೂಪಾಯಿ ಅಂತೂ ಇಲ್ಲಿ ಸಾರ್ವಜನಿಕರಿಂದ ಅಭ್ಯರ್ಥಿಗಳಿಂದ ಲೂಟಿ ಮಾಡ್ತಿರ್ತಕ್ಕಂಥ ಕೆಲಸ ಏಜೆಂಟ್ಗಳು ಮಾಡ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅಥವಾ ಏಜೆಂಟ್ಗಳು 800 ರೂಪಾಯಿ ತೆಗೆದುಕೊಂಡು ಹೋದಾದ್ಮೇಲೆ ನೀವು ಅಭ್ಯರ್ಥಿಗಳಿಂದ ಯಾಕೆ ದುಡ್ಡನ್ನ ಕಲೆಕ್ಟ್ ಮಾಡೋದಿಲ್ಲ? ಇದರ ಅರ್ಥ ನೀವು ಏಜೆಂಟ್ಗಳನ್ನ ಬಿಟ್ಟಿದ್ದೀರಿ ಅಂತ ಅರ್ಥ. ಓಕೆ, ಇದು ಇನ್ನೂ ಸಾಕಷ್ಟು ಆಳವಾಗಿದೆ. ಈ ಒಂದು ಹಗರಣದ ಬೆನ್ನು ಹತ್ತಿ ಹೋದಾಗ ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಾಸನೆ ಕಾಣ್ತಾ ಇದೆ.
ಇದರಿಂದ ಯಾರ್ಯಾರ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ ಅಂತ ಬೆನ್ನಟ್ಟಿ ಹೋಗ್ಬೇಕಾಗಿದೆ. ಇನ್ನು ಬ್ರೋಕರ್ಗಳ ಕಾಟ ಆಯ್ತು. ಇನ್ನು ಟ್ರೈನಿಂಗ್ ಅಲ್ಲಿ ಇವರು ಮೊದಲನೇದಾಗಿ ಏನ್ ಕೊಡಬೇಕು, ಟ್ರೈನಿಂಗ್ ಅಲ್ಲಿ ಪುನರ್ಚೇತನಾ ಶಿಬಿರದಲ್ಲಿ ಏನ್ ಮಾಡ್ಬೇಕು, ಸರ್ಕಾರ ಇಂಥ ಯೋಜನೆಗಳು ಯಾಕೆ ಮಾಡುತ್ತೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಅಥವಾ ಇಲ್ಲಿ ಲೂಟಿಕೋರರಿಗೆ ಅವಕಾಶ ಮಾಡೋದಕ್ಕೆ ಇಂಥ ಯೋಜನೆಗಳು ತರ್ತೀರಾ ಅಂತ ಹೀಗೆ ಅರ್ಥ ಆಗ್ತದೆ ನನಗೆ. ಯಾಕೆ ಅಂತಂದ್ರೆ ಮೊದಲನೇದಾಗಿ ಒಂದು ದಿನದ ನೀವು ಶಿಬಿರವನ್ನ ಅರೇಂಜ್ ಮಾಡ್ತೀರಿ. ಈಗಾಗಲೇ ಆ ಡ್ರೈವರ್ಗಳು 8 ವರ್ಷ 5 ವರ್ಷ 10 ವರ್ಷ ಈಗಾಗಲೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಭಾರಿ ವಾಹನವನ್ನ ಚಾಲನೆ ಮಾಡಿರ್ತಕ್ಕಂಥ ಅನುಭವ ಇದೆ. ಆದ್ರೆ ಅವರಿಗೆ ಆ ಒಂದು ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಬೇಕು ಅಂದ್ರೆ ಇವರಿಗೆ ಪುನರ್ಚೇತನಾ ಶಿಬಿರದಲ್ಲಿ ಹೋಗ್ಬೇಕಂತೆ. ಒಳ್ಳೆಯದು, ತೊಂದರೆ ಇಲ್ಲ. ಅಟ್ಲೀಸ್ಟ್ ಬಂದಿರತಕ್ಕಂತ ಅಭ್ಯರ್ಥಿಗಳಿಗೆ ನೀವು ಟ್ರೈನಿಂಗ್ ಆದ್ರೂ ಕೊಡ್ಬೇಕಲ್ರಿ. ಅಲ್ಲಿ ಬಂದಿರತಕ್ಕಂತ ಅಭ್ಯರ್ಥಿಗಳು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಾರ್ ಬೆಳಿಗ್ಗೆ ಬಂದಿದ್ದೀವಿ, 10 ಗಂಟೆಗೆ ಬಂದಿದ್ದೀವಿ, ಇನ್ನು ಇದು ಏನು ಸಿಟಿಯಿಂದ ಬಿಟ್ಟು ಹೊರಗಡೆ ಇದೆ, ಅಲ್ಲಿಂದ ಆಟೋ ಚಾರ್ಜ್ಗೆ 300 ರೂಪಾಯಿ ಅಂತ ತೆಗೆದುಕೊಳ್ತಾರೆ. ಇಲ್ಲಿ ಬಂದಾದ್ಮೇಲೆ ಬ್ರೋಕರ್ಗಳು 800 ರೂಪಾಯಿ ಹೇಳ್ತಾರೆ. ಅವ್ರ ಜೊತೆಯಲ್ಲಿ ಜಗಳ ಮಾಡಿದ್ಮೇಲೆ 500 ರೂಪಾಯಿ ಅಂತ ಹೇಳ್ತಾರೆ. 500 ರೂಪಾಯಿ ರೆಸಿಪ್ಟ್ ಸಹ ಇವರು ಕೊಟ್ಟಿಲ್ಲ ನಮ್ಗೆ. ಇವತ್ತಿನ ಅಭ್ಯರ್ಥಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ರೆಸಿಪ್ಟ್ ಕೂಡ ಇವ್ರು ಕೊಟ್ಟಿಲ್ಲ. ರೆಸಿಪ್ಟ್ ಕೊಟ್ಟರು ಕೂಡ ಗಣಪತಿ ಪಟ್ಟಿ ಇರುತ್ತಲ್ಲ ಆ ರೀತಿಯಾಗಿ ಇವ್ರು ಬರೆದು ಕೊಡ್ತಾರಂತೆ. ಟ್ರೈನಿಂಗ್ ಅಂತೂ ಅದು ಬಿಟ್ಟು ಬಿಡಿ. ಅಲ್ಲಿ ಬಂದಿರತಕ್ಕಂತ ಅಭ್ಯರ್ಥಿಗಳು ಮುಂಜಾನೆಯಿಂದ ಮಧ್ಯಾಹ್ನದ ಹೊತ್ತಿನವರೆಗೆ 2 ಗಂಟೆವರೆಗೆ 3 ಗಂಟೆವರೆಗೆ ವೇಟ್ ಮಾಡಿದ್ಮೇಲೆ ಅವ್ರು ಬಂದಿರತಕ್ಕಂತ ಏನ್ ಅವ್ರು ಕೊಟ್ಟಿದಾರಲ್ಲ ಪರೀಕ್ಷೆ ಬರೆಸ್ತಾರಂತೆ. ಇವರು ಪರೀಕ್ಷೆ ಅಂದ್ರೆ ಚೆಕ್ ಮಾಡ್ತಾರಲ್ಲ, ಇವ್ರು ಟ್ರೈನಿಂಗ್ ಕೊಟ್ಟಾದ್ಮೇಲೆ ಇವ್ರಿಗೆ ಎಷ್ಟು ನಾಲೆಜ್ ಬಂದಿದೆ ಅನ್ನುವ ಪ್ರಶ್ನೆಗಳಂತೂ ಮಾಡ್ಬೇಕು ಬೇಡವೋ. ಅಲ್ಲಿ ಪ್ರಶ್ನೆ ಪತ್ರಿಕೆಗಳು ಕೂಡ ಇದಾವೆ. ವಾಹನ ಚಾಲನೆ ಯಾವ ರೀತಿಯಾಗಿ ಮಾಡಬೇಕು, ಟ್ರಾಫಿಕ್ ನಿಯಮಗಳನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಬಹಳಷ್ಟು ಸ್ಪಷ್ಟವಾಗಿ ಅಲ್ಲಿ ಇವರು ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಅಂತೂ ಕೊಟ್ಟೇ ಇಲ್ಲ. ಕ್ವಶನ್ ಪೇಪರ್ ಡ್ರೈವರ್ ಹತ್ರ ಕೊಟ್ಟಿದ್ದಾರೆ. ಏನು ಅಂತ ಉತ್ತರ ಕೊಡ್ಬೇಕು ಅವರು? ಎಷ್ಟೋ ಡ್ರೈವರ್ಗಳಿಗೆ ಅಲ್ಲಿ ಬರೆಯೋದಕ್ಕೂ ಬರಲ್ಲ, ಓದೋದಕ್ಕೂ ಬರಲ್ಲ. ಅಂತವ್ರಿಗೆ ನೀವೇನ್ ಹೇಳ್ತೀವಿ ಅಂತಂದ್ರೆ, ನೀವು ದುಡ್ಡು ಕೊಡಿ, ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ತೇವೆ, ನಿಮ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಲೂಟಿ ಮಾಡುವ ಕೆಲಸ ಅಂಜದೆ ಅಳುಕದೆ ನಿರ್ಭಯವಾಗಿ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಇನ್ನು ಅಲ್ಲಿರ್ತಕ್ಕಂಥ ಮಹಾಪುರುಷರಾಗಿರ್ತಕ್ಕಂಥ ಪ್ರಾಂಶುಪಾಲರು ಏನು ಉತ್ತರ ನೀಡ್ತಾರೆ ಅಂದ್ರೆ, ನಮ್ಮ ಜಿಲ್ಲಾ ವರದಿಗಾರರಿಗೆ, ನನಗೆ ಅಲ್ಲಿರ್ತಕ್ಕಂಥ ಹೊರಗಿನ ವಿಚಾರ ನನಗೆ ಗೊತ್ತಿಲ್ಲ, ಅವ್ರು ಬಂದಿಲ್ಲ, ಮೊದಲನೇದಾಗಿ ಬಂದೇ ಇಲ್ಲಂತೆ, ಎಷ್ಟೋ ಸಮಯ ಆದ್ಮೇಲೆ ಬಂದಿದ್ದಾರೆ. ಅವ್ರು ಕೂತ್ಕೊಂಡಿರ್ತಕ್ಕಂಥ ಆಂಗಲ್ ನೋಡ್ಕೊಳ್ಳಿ, ಯಾವ ರೀತಿ ಕೂತ್ಕೊಂಡಿದ್ದಾರೆ, ಅವ್ರು ಮಾತನಾಡ್ತಿರ್ತಕ್ಕಂಥ ಶೈಲಿಯನ್ನ ನೋಡ್ಕೊಳ್ಳಿ, ಇನ್ನು ಅವ್ರ ಉತ್ತರವನ್ನು ಯಾವ ರೀತಿಯಾಗಿ ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಆ ಮಳ್ಳರ್ತರ ವರ್ತನೆ ಮಾಡ್ತಾರಲ್ಲ, ಮಳ್ಳಿ ಮಂಚಿಕೆ ಎಷ್ಟು ಕಾಲು ಅಂತ ಹೇಳಿದ್ರೆ 3 ಮತ್ತೊಂದು ಅಂತ ಹೇಳಿದ್ರಂತೆ. ಈ ಪ್ರಾಂಶುಪಾಲರ ಕತೆ, ಈ ಸಿಬ್ಬಂದಿಗಳ ಕತೆ. ಇನ್ನು ಸಿಬ್ಬಂದಿಗಳ ಕೇಳಿದ್ರೆ, ಯಾಕೆ 500 ರೂಪಾಯಿ ತಗೋತಾ ಇದ್ರಿ, ರಿಸಿಪ್ಟ್ ಕೊಡ್ರಿ ಅಂತ ಕೇಳಿದ್ರೆ, ನಮ್ಗೆ ಏನ್ ಕೇಳ್ಬಿಡಿ, ಅಲ್ಲಿ ಪ್ರಾಂಶುಪಾಲ ಹತ್ರ ಕೇಳ್ಕೊಡ್ರಿ ಅಂತ ಹೇಳ್ತಾರೆ. ಪ್ರಾಂಶುಪಾಲರಿಗೆ ಕೇಳಿದ್ರೆ ಅವ್ರಿಗೇನು ನನಗೇನು ಗೊತ್ತಿಲ್ಲ ಸಾರ್, ಹೊರಗಿನ ವಿಚಾರ ನನಗೆ ಏನ್ ಗೊತ್ತಿಲ್ಲ, ನಮ್ಮ ಹತ್ರ ರಿಸಿಪ್ಟ್ ಇದೆ, ಅದು ಇದೆ. ರಿಸಿಪ್ಟ್ ಇದ್ರೆ ಕೊಡ್ಬೇಕಲ್ರಿ ಪ್ರಾಂಶುಪಾಲರೇ. ಏನ್ ಮಾಡ್ತಾ ಇದ್ದೀರಾ? ಸರ್ಕಾರಿ ಆಸ್ತಿ ಅಥವಾ ಸರ್ಕಾರಿ ಸಂಸ್ಥೆಗಳು ಅದೇ ನಿಮ್ ತಂದೆಯವರು ಅನ್ಕೊಂಡಿದ್ದೀರಾ? ನಿಮ್ ಸ್ವತಃ ಆಸ್ತಿಗಳಂತ ಅನ್ಕೊಂಡಿದ್ದೀರಾ? ಹೇಗೆ? ನೀವು ಸಾರ್ವಜನಿಕರ ಸೇವಕರಷ್ಟೇ. ಆ ಸೇವೆಯನ್ನ ಮಾಡೋದಕ್ಕೆ ನಿಮ್ಮನ್ನ ಸರ್ಕಾರ ಅಲ್ಲಿ ನೇಮಕ ಮಾಡಿದೆ. ಅದನ್ನ ಬಿಟ್ಟು ನೀವು ಆ ಸಂಸ್ಥೆಯ ಓನರ್ ರೀತಿಯಾಗಿ ಟಾಟಾ ಬಿರ್ಲಾ ತರ ವರ್ತನೆ ಮಾಡ್ತಾ ಇದ್ದೀವಿ. ಇದು ನಾಚಿಕೆ ಬರಲ್ವಾ ನಿಮ್ಗೆ? ಇದು ನಾಚಿಕೆ ಆಗಲ್ವಾ ನಿಮ್ಗೆ? ಇದು ಇನ್ನೂ ತುಂಬಾ ಆಳವಾಗಿದೆ. ಇದರ ಹೊರಹೊಕ್ಕಿ ನೋಡಿದಾಗ ಹಗರಣ ಅಷ್ಟೆಷ್ಟು ಸಣ್ಣ ಪ್ರಮಾಣದಲ್ಲ. ಫೆಬ್ರವರಿಯಲ್ಲಿ ಪ್ರಾರಂಭ ಆಗಿದೆ. ಒಂದು ಅಭ್ಯರ್ಥಿಯಿಂದ ಸರಿಸುಮಾರು 500 ರೂಪಾಯಿ ತೆಗೆದುಕೊಂಡರೂ ಕೂಡ ಇದು ಪ್ರಾಂಶುಪಾಲರ ಹೇಳುವ ಮಾತು, ಇನ್ನು ಅಭ್ಯರ್ಥಿಗಳು ಹೇಳುವ ಮಾತು. ಇವೆಲ್ಲವನ್ನ ಸೇರಿಸಿದರೆ ಒಟ್ಟೊಟ್ಟಾಗಿ ದಿನ ಬೆಳಗಾದ್ರೆ 1 ಲಕ್ಷ ರೂಪಾಯಿ ಟರ್ನೋರ್ ಆಗುತ್ತೆ. ಅಲ್ಲಿ 1 ಲಕ್ಷ ರೂಪಾಯಿ ಆದ್ರೆ 8 ತಿಂಗಳಲ್ಲಿ ಎಷ್ಟು ದುಡ್ಡು ಆಗಬಹುದು? ಕೋಟಿ ರೂಪಾಯಿ ದುಡ್ಡುಗಳನ್ನ ಲೂಟಿ ಮಾಡಿದ್ದಾರೆ. ಲೂಟಿ ಆಗಿದೆ ಇಲ್ಲಿ. ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಬೇಕಾಗಿದೆ. ಲೂಟಿ ಆಗಿದೆಯೋ ಬಿಟ್ಟಿರೋ ಬೇಡ. ನೀವು ಆ ಸಂಸ್ಥೆಯ ಪ್ರಾಂಶುಪಾಲರಾಗಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಎಷ್ಟೋ ಅಭ್ಯರ್ಥಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ವಿ, ಸಾರ್ ಟ್ರೈನಿಂಗ್ ಬಿಡಿ ಸಾರ್, ದುಡ್ಡು ಲೂಟಿ ಮಾಡ್ತಿದ್ದಾರೆ, ಸರಿಯಾಗಿ ಊಟ ಇಲ್ಲ, ಅಡಿಗೆ ಮಾಡ್ತಿರ್ತಕ್ಕಂಥ ಕೋಣೆ ತಿಪ್ಪೆಗುಂಡೆ ಆಗಿದೆ. ಆ ತಿಪ್ಪೆಗುಂಡೆಯಲ್ಲಿ ಆ ಅನ್ನವನ್ನ ಮಾಡಿ ನಮಗೆ ಉಳಿಸ್ತಿರ್ತಕ್ಕಂಥ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ. ಸೊ ಇದರ ಅರ್ಥ ಏನು ಅಂತಂದ್ರೆ, ಮಾನವೀಯತೆಯನ್ನ ಮರೆತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾಚಿಕೆ ಮಾನ ಮರ್ಯಾದೆ 3 ಬಿಟ್ಟಿರ್ತಕ್ಕಂಥವ್ರು ದುಡ್ಡಿನ ಹಿಂದೆ ಬಿದ್ದಿರ್ತಕ್ಕಂಥವ್ರು ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ.
ಅಲ್ಲಿ ಫಿಕ್ಸ್ಡ್ ಪ್ರೈಸ್ ಇಲ್ಲ. 260 ಅಂತ ಸರ್ಕಾರಿ ಚಾರ್ಜ್ ಇದೆ ಅಂತ ಹೇಳ್ತಾರೆ. 500 ರೂಪಾಯಿ ಕೆಲವರು ಹೇಳ್ತಾರೆ, 800 ರೂಪಾಯಿ ಕೆಲವರು ಹೇಳ್ತಾರೆ. ಯಾರು ಇವರೆಲ್ಲ ದುಡ್ಡು ಕಲೆಕ್ಟ್ ಮಾಡ್ತಿರ್ತಕ್ಕಂಥವ್ರು ಯಾರು? ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕೋ ಬೇಡವೋ ಹೇಳಿ. ಪ್ರಾಂಶುಪಾಲರೇ, ನೀವು ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಸಾಕಷ್ಟು ಸೂಕ್ಷ್ಮದಿಂದ ಗಮನಿಸಿದ್ದೀನಿ. ನಿಮ್ಮ ಉತ್ತರಗಳು ನಿಮಗೆ ಮುಳ್ಳಾಗುತ್ತೆ ಖಂಡಿತವಾಗಿಯೂ ಕೂಡ. ಇದರಿಂದ ಯಾರ್ಯಾರಿದ್ದಾರೆ, ತರಬೇತಿಯಲ್ಲಿ ಏನ್ ತರಬೇತಿ ಕೊಡ್ಬೇಕು, ಯಾಕೆ ತರಬೇತಿ ಕೊಡ್ತಾ ಇಲ್ಲ, ಇನ್ನು ಈ ಪೇಪರ್ಗಳು ಏನಿದಾವೆ, ಟ್ರೈನಿಂಗ್ ಕೊಟ್ಟ ಆದ ನಂತರ ಪರೀಕ್ಷೆ ಅಂತ ಒಂದು ಟೆಸ್ಟ್ ಅಂತ ಮಾಡ್ತಾರೆ. ಇವರು ನಾವು ಕೊಟ್ಟಿರ್ತಕ್ಕಂಥ ಟೆಸ್ಟ್ ಅನ್ನ ಹೇಳಿರ್ತಕ್ಕಂಥ ತರಬೇತಿಯನ್ನ ಯಾವ ರೀತಿ ತಿಳ್ಕೊಂಡಿದ್ದಾರೆ ಡ್ರೈವರ್ಗಳು. ಮತ್ತೆ ಯಾಕೆ ಕಾಟಾಚಾರಕ್ಕಾಗಿ ಪ್ರಿಂಟ್ ಮಾಡ್ತಾರ ಕ್ವಶನ್ ಪೇಪರ್ಗಳು? ಬರೀ ಕೇವಲ ನಿಮ್ಮ ಹೆಸರು ಹಾಕಿ ಕೊಟ್ಬಿಡಿ, ಉಳಿದ ನಾವು ಮಾಡ್ತೀವಿ ಅಂತ ಹೇಳ್ತೀರಂತೆ. ಅಂದ್ರೆ ಅದನ್ನು ಕೂಡ ಸೆಟಲ್ಮೆಂಟಾ? ಎಲ್ಲಾನು ಕೂಡ ಸೆಟಲ್ಮೆಂಟ್ ಅಂತಾರೆ. ಅವರಿಗೆ ನೀವು ಟ್ರೈನಿಂಗೇ ಕೊಡೋದಿಲ್ಲ ಅಂದ್ರೆ, ಅವರಿಗೆ ನೀವು ನಾಲೆಜೇ ಕೊಡೋದಿಲ್ಲ ಅಂತಂದ್ರೆ, ಈ ಒಂದು ದಿನದ ಪುನರ್ಚೇತನ ಶಿಬಿರದ ಬೆನಿಫಿಟ್ಗಳೇನು ಅದನ್ನ ನೀವು ತಿಳಿಸ್ಬೇಕಲ್ವ ಇವಾಗ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಒಂದು ವೇಳೆ ನೀವು ನಿಮ್ಮ ಕುರ್ಚಿಯಲ್ಲಿ ಕುಳಿತುಕೊಂಡು ನಿಯತ್ತಿನಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದೇ ಆಗ್ತಾ ಇದ್ರೆ, ಇಲ್ಲಿ ನಡೀತಿರ್ತಕ್ಕಂಥ ಅವ್ಯವಹಾರವನ್ನ ಹೊರಗಡೆ ತರಬೇಕು. ಜೊತೆಗೆ ಯಾವ ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾವ ಕಾರಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅಂತವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮಗಳು ಕೈಗೊಳ್ಳಬೇಕಾಗಿದೆ. ಇಲ್ಲ ಅಂತಂದ್ರೆ ಇನ್ನೂ ಸಾಕಷ್ಟು ವಿಚಾರಗಳು ಕಲೆ ಮಾಡ್ತಾ ಇದ್ದೀವಿ. ಕಲೆ ಮಾಡಾದ ನಂತರ ನಿಮ್ಮ ಮುಖವಾಡವನ್ನ ಸಾರ್ವಜನಿಕರ ಮುಂದೆ ಇಡುವ ಎಲ್ಲ ಕೆಲಸಗಳ ತಯಾರಿ ನಡೀತಾ ಇದೆ. ಫೆಬ್ರವರಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಡಿಸೆಂಬರ್ ನಡೀತಾ ಇದೆ. ಇಷ್ಟು ತಿಂಗಳ ಕಾಲ ಎಷ್ಟು ದುಡ್ಡು ಲೂಟಿಯಾಗಿದೆ. ಲೂಟಿ ಮಾಡಿರ್ತಕ್ಕಂಥವ್ರ ನಾಚಿಕೆ ಅಂತೂ ಬರ್ತಾನೆ ಇಲ್ಲ. ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ದಾರೆ. ನಮಗೆ ಏನ್ ಮಾಡ್ತಾರೆ ಇದರ ಅರ್ಥ ನಿಮಗೆ ಬೇರೆಯವರು ಯಾರು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ದೊಡ್ಡ ವ್ಯಕ್ತಿಯ ಸ್ತ್ರೀರಕ್ಷೆ ಏನಾದ್ರೂ ಇದೇನಾ? ಎಂತವರು ಕೂಡ ಇದ್ರೂ ಕೂಡ ಕಾನೂನಿನ ಮುಂದೆ ತಲೆ ಬಾಗ್ಲೇಬೇಕು ಸ್ವಾಮಿ. ನೀವು ತಲೆ ಬಾಗೇ ಬಾಗ್ತೀರಾ. ಸೊ ಈಗಲಾದ್ರೂ ಎಚ್ಚೆತ್ತುಕೊಂಡು ಈ ಭಾರಿ ವಾಹನ ಚಾಲಕರ ತರಬೇತಿ ಸಂಸ್ಥೆ ಕಲಬುರಗಿ ಅಲ್ಲಿ ಏನಿದೆ, ಡಬರಾಬಾದ್ ಕ್ರಾಸ್ ದಿಂದ ಸಿಂದಗಿ ಬಿ ಹತ್ರ ಈ ಒಂದು ಏನು ಸಂಸ್ಥೆ ಇದೆ, ಸರ್ಕಾರಿ ಸಂಸ್ಥೆ, ಈ ಸಂಸ್ಥೆಯ ಅವ್ಯವಹಾರವನ್ನ ಹೊರಗಡೆ ತಂದು ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಏನು ಅಭ್ಯರ್ಥಿಗಳು ಡ್ರೈವರ್ಗಳು ಬಂದು ಏನ್ ಟ್ರೈನಿಂಗ್ ತಗೋತಾ ಇದ್ದಾರೆ ಅಂತವರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಆಗಿಲ್ಲ ಅಂತಂದ್ರೆ ನಾವು ಕೊಡಿಸೋದು ನಮ್ಗೆ ಗೊತ್ತಿದೆ. ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ.